ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿದೆಯಾ ಬಹುದೊಡ್ಡ ಸಂಕಷ್ಟ. ಹಿಂದೆಂದೂ ಆಗದಂಥ ಒಂದು ಬೆಳವಣಿಗೆ ಆಗ್ತಾ ಇದೆ ಅಂದ್ರೆ ಇದು ಸರ್ಕಾರಕ್ಕೆ ಎದುರಾಗಿರುವಂತಹ ಅತಿ ದೊಡ್ಡ ಸವಾಲಿನ ಸುಳಿವು ಅಂತ ಬಿಜೆಪಿ ಈಗ ಸಿದ್ದರಾಮಯ್ಯ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡ್ತಾ ಇದೆ. ಮತ್ತು ಈಗಾಗಲೇ ಕೆಲವು ನಿಗಮ, ವಾಲ್ಮೀಕಿ ಬೋರ್ಡ್ಗೆ ಸಂಬಂಧಪಟ್ಟಂತ ಅಕ್ರಮ ಎಲ್ಲ ಬ್ಲಾಸ್ಟ್ ಆಗಿರೋ ಬೆನ್ನಲ್ಲೇ ಮತ್ತೊಂದು ಬಿಗ್ ಡೀಲ್ ಸೀಕ್ರೆಟ್ ಅನ್ನ ಮಾಜಿ ಮುಖ್ಯಮಂತ್ರಿ ತೆರೆದಿಟ್ಟಿರೋದು. ಏನಿದು ಹಾಗಾದ್ರೆ? ಬಿಜೆಪಿಯ ದೊಡ್ಡ ನಾಯಕರು ಇಡ್ತಾ ಇರುವಂತಹ ಮುಹೂರ್ತ 90 ದಿನಗಳಲ್ಲಿ ಕೈಗೆ ಕಾದಿದೆಯಾ ಸಂಕಷ್ಟ? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಸಂಸದರು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಸಿದ್ದರಾಮಯ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಅಚ್ಚರಿಯ ಮಾಹಿತಿ ಹೊರಗಿಟ್ಟಿರೋದು. ಸಿದ್ದರಾಮಯ್ಯ ಸರ್ಕಾರ ಕೊನೆಯ ಹಂತವನ್ನ ತಲುಪಿದೆ, ಇನ್ನು ಸರ್ವೈವ್ ಆಗೋದಿಕ್ಕೆ ಆಗದಂತ ಪರಿಸ್ಥಿತಿಗೆ ಬಂದು ತಲುಪಿದೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತ ಬಸವರಾಜ ಬೊಮ್ಮಾಯಿ ಅವರು ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ. ಹಿಂದೆ ಯಾವ ಸರ್ಕಾರವೂ ಮಾಡದ್ದನ್ನ ಈಗ ಮಾಡೋದಿಕ್ಕೆ ಹೊರಟಿದೆ ಸರ್ಕಾರ ಅಂದ್ರೆ ಎಂತಹ ದುರ್ಗತಿಗೆ ಬಂದಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ತಾರೆ. ಆಸ್ತಿ ನಗದೀಕರಣ ಮಾಡೋದಿಕ್ಕೆ ಹೊರಟಿದೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಂಪೂರ್ಣ ದಿವಾಳಿಯಾಗಿದೆ ಅಂತ ಟೀಕೆ ಮಾಡಿರೋದು. ರಾಜ್ಯದಲ್ಲಿ ಎಲ್ಲ ವರ್ಗದ ಬಡವರ ಹೆಸರಲ್ಲಿ ಆಯ್ಕೆಯಾದ ಕಾಂಗ್ರೆಸ್ ದ್ರೋಹ ಮಾಡ್ತಾ ಇದೆ. ಕೊಟ್ಟಂಗ್ ಮಾಡಿ, ಗ್ಯಾರಂಟಿ ಕೊಟ್ಟಂಗ್ ಮಾಡಿ ಅದರ ಡಬ್ಬಲ್ಲು ಒಂದೊಂದು ಫ್ಯಾಮಿಲಿಯಿಂದಾನೇ ಕಿತ್ಕೊಳ್ತಾ ಇದೆ. ಆ ರೇಟು ಈ ರೇಟು, ಆ ಬರೆ ಈ ಬರೆ ಎಳೆಯುವ ಮೂಲಕ ಅಂತ ವಾಗ್ದಾಳಿ ನಡೆಸ್ತಾ ಅವರು ಕೆಲವು ವಿಚಾರಗಳನ್ನು ತೆಗಿತಾರೆ. ಯಾವುದಾದ್ರೂ ಒಂದು ಫ್ಯಾಮಿಲಿ ತೀವ್ರವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಂಡಾಗ ಮಾತ್ರ, ಆರ್ಥಿಕವಾಗಿ ಬೇರೆ ದಾರಿನೇ ಇಲ್ಲದೆ ಹೋದಾಗ ಪಿತ್ರಾರ್ಜಿತ ಆಸ್ತಿಯನ್ನ ಮಾರತ್ತೆ. ಆ ಪರಿಸ್ಥಿತಿಗೆ ಇವತ್ತು ಸರ್ಕಾರ ಬಂದಿದೆ. ಯಾರೂ ಮಾಡದ್ದನ್ನು ಮಾಡ್ತಿದ್ದಾರೆ. ಸಾವಿರಾರು ವರ್ಷದ ಅಷ್ಟು ವರ್ಷ ಹಳೆಯ ಆಸ್ತಿಯನ್ನು ಮಾರೋದಿಕ್ಕೆ ಮತ್ತು ನಗದೀಕರಣ ಮಾಡೋದಿಕ್ಕೆ ಹೊರಟಿರೋದು ರಾಜ್ಯ ಸರ್ಕಾರ. ಯಾವ ರೀತಿ ಹಣಕಾಸಿನ ದುರ್ಗತಿಯನ್ನು ಅನುಭವಿಸ್ತಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಬಸವರಾಜ ಬೊಮ್ಮಾಯಿ ಅವರು ಗುಡುಗಿರೋದು. ಈ ರೀತಿಯ ಕ್ರಮಗಳನ್ನ ಹಿಂದಿನ ಯಾವ ಸರ್ಕಾರಗಳು ತೆಗೆದುಕೊಂಡಿಲ್ಲ. ಈಗಾಗಲೇ ಬಜೆಟ್ನಲ್ಲಿ 1.05 ಲಕ್ಷ ಕೋಟಿ ಸಾಲವನ್ನು ರಾಜ್ಯ ಸರ್ಕಾರ ಪಡೆದುಕೊಳ್ತಾ ಇದ್ದು, ಸುಮಾರು 20,000 ಕೋಟಿ ಹೊಸ ತೆರಿಗೆಯ ಭಾರವನ್ನ ರಾಜ್ಯದ ಬಡ ಜನರ ಮೇಲೆ, ಸಾಮಾನ್ಯ ಜನರ ಮೇಲೆ ಹಾಕ್ತಾ ಇದೆ ಅಂತ ಲೆಕ್ಕ ಇಟ್ಟು ಸಿದ್ದರಾಮಯ್ಯ ವಿರುದ್ಧ ಗುಡುಗಿದ್ದಾರೆ. ಇದೆಲ್ಲದರ ಬಗ್ಗೆ ಸಂಪೂರ್ಣ ವಿವರಗಳನ್ನ ಯಾಕೆ ಸಿದ್ದರಾಮಯ್ಯನವ್ರು ಕೊಡ್ತಾ ಇಲ್ಲ ರಾಜ್ಯದ ಜನಕ್ಕೆ, ಗ್ಯಾರಂಟಿ ಹೆಸರಲ್ಲಿ ಯಾಕೆ ಮೋಸ ಮಾಡ್ತಿದ್ದೀರಿ ಅಂತ ಬಾಣ ಬಿಟ್ಟಿರೋದು ಬಿಜೆಪಿ ಕಾಂಗ್ರೆಸ್ನ ವಿರುದ್ಧ. ನೋಡಿ, ಇನ್ನೊಂದು ಡೀಲ್ ಸೀಕ್ರೆಟ್ ಅನ್ನು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಹಲವು ಅಕ್ರಮಗಳು ಹೊರಗಡೆ ಬರ್ತಿವೆ. ಅಷ್ಟೇ ಅಲ್ಲ, ಈ ಆಸ್ತಿಯನ್ನ ಖಾಸಗಿ ಸಹಭಾಗಿತ್ವದಲ್ಲಿ ನಗದೀಕರಣ ಮಾಡೋದಿಕ್ಕೆ ಹೊರಟಿದೆ ಸರ್ಕಾರ. ಅಲ್ಲೂ ಒಂದು ಪ್ಲಾನು, ಅಲ್ಲೂ ಒಂದು ಡೀಲ್ ನಡೀತಾ ಇದೆ ಅಂತ ಆರೋಪ ಮಾಡ್ತಾ ಇರೋದು. ರಿಯಲ್ ಎಸ್ಟೇಟ್ ಕುಳಗಳಿಗೆ ಈ ಮೂಲಕ ಸಾವಿರಾರು ಕೋಟಿ ಲಾಭ ಮಾಡಿಕೊಡುವ ಹುನ್ನಾರ ಇದೆ. ಇಂತಹ ಗಂಭೀರ ಪರಿಸ್ಥಿತಿ ಇದೆ ಸರ್ಕಾರಕ್ಕೆ. ಆದ್ರೂ ಅಲ್ಲೂ ಡೀಲ್, ಸಾವಿರಾರು ವರ್ಷಗಳ ಹಿಂದಿನ ಆಸ್ತಿಯನ್ನ ಮಾರಿ ನಗದೀಕರಣ ಮಾಡೋದಿಕ್ಕೆ ಹೊರಟಿರುವಂಥ ಈ ಸಂದರ್ಭದಲ್ಲಿ ಅಲ್ಲೂ ಒಂದು ಡೀಲ್ ಕುದುರಿಸುವಂಥ ಪ್ಲಾನ್ ಆಗಿದೆ. ರಾಜ್ಯ ಸರ್ಕಾರ ದ್ರೋಹ, ಅತಿ ದೊಡ್ಡ ದ್ರೋಹವನ್ನು ಮಾಡ್ತಾ ಇದೆ ಅಂತ ಟೀಕಿಸ್ತಾ ಇದೆ ಬಿಜೆಪಿ. ಅದರಲ್ಲೂ ಬಸವರಾಜ ಬೊಮ್ಮಾಯಿ ಅವರು ನಂಬರ್ ಇಟ್ಟು, ಲೆಕ್ಕ ಕೊಟ್ಟು ಲೆಕ್ಕರಾಮಯ್ಯ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಮತ್ತೊಂದು ಕಡೆ ಯತ್ನಾಳ್ ಅವರು ಹೇಳ್ತಿದ್ದಾರೆ, ಈಗ ಕೆಲವು ಶಾಸಕರಷ್ಟೇ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಮುಗಿ ಬೀಳ್ತಿದ್ದಾರೆ. ಅಂದ್ರೆ ಕಾಂಗ್ರೆಸ್ನ ಶಾಸಕರೇ. ಮೊನ್ನೆ ಅಷ್ಟೇ ನೋಡಿದ್ವಲ್ಲ ನಾವು, ನನಗೆ ಇನ್ನು ರಾಜಕೀಯದಲ್ಲಿ ಮುಂದುವರಿಯೋಕೆ ಇಷ್ಟ ಇಲ್ಲ ಅನ್ನೋ ಮಟ್ಟಿಗೆ ಕಾಂಗ್ರೆಸ್ ಶಾಸಕರೊಬ್ರು ಆಕ್ರೋಶ ಹೊರ ಹಾಕಿದ್ರು. ಅನುದಾನ ಇಲ್ಲ, ಅಭಿವೃದ್ಧಿ ಮಾಡದೆ ಎಷ್ಟು ದಿನ ಜನರ ಮುಂದೆ ಓಡಾಡೋಕ್ ಸಾಧ್ಯ? ಮತ್ತೆ ಎಲೆಕ್ಷನ್ಗೆ ಹೋಗೋದಿಕ್ಕೆ ಯಾವ ಮುಖ ತಗೊಂಡು ಹೋಗೋದು? ನಮಗೆ ಬೇಕಾಗೇ ಇಲ್ಲ, ನಾವು ತ್ಯಾಗ ಮಾಡೋದಕ್ಕೂ ರೆಡಿ ಅನ್ನುವ ಮಾತುಗಳನ್ನು ಆಡಿದ್ರು ಮೊನ್ನೆ ಅಷ್ಟೇ ಕೈ ಶಾಸಕ. ಇದು 1-2 ಎಕ್ಸಾಂಪಲ್ಸ್ ಅಲ್ಲ, ಕೆಲವರಷ್ಟೇ ಇಷ್ಟು ದಿನ ಓಪನ್ ಆಗಿ ಮಾತಾಡಿದ್ದಾರೆ. ಬರೆದಿಟ್ಕೊಳ್ಳಿ, ಇನ್ನೊಂದು ತಿಂಗಳಲ್ಲಿ ಕಾಂಗ್ರೆಸ್ನ ದೊಡ್ಡ ಸಂಖ್ಯೆಯ ಶಾಸಕರು ಸರ್ಕಾರದ ವಿರುದ್ಧವೇ ಬಂಡೇಳಲಿದ್ದಾರೆ ಮತ್ತು ರಾಜ್ಯ ರಾಜಕಾರಣದಲ್ಲಿ ಯಾರು ಊಹೆ ಮಾಡದಂಥ ಒಂದು ಬೆಳವಣಿಗೆ ಆಗತ್ತೆ ಅನ್ನೋ ಭವಿಷ್ಯ ನೋಡ್ತಿದ್ದಾರೆ. ಇನ್ನು 3 ತಿಂಗಳಲ್ಲಿ ಈ ಸರ್ಕಾರ ಪತನವಾಗತ್ತೆ ಅಂತ ಯತ್ನಾಳ್ ಬಿಗ್ ಬಾಂಬ್ ಸಿಡಿಸಿರೋದು. ಸೊ ಸರ್ಕಾರ ಬಿಜೆಪಿ ಆಪರೇಷನ್ ಮಾಡಿ ಅಲ್ಲ, ಈ ಸಲ ಬೇರೆಯದ್ದೇ ಕಾರಣದಿಂದಾಗಿ ಯಾರು ಊಹೆ ಮಾಡದಂತ ಒಂದು ಸ್ಥಿತಿಗೆ ಹೋಗಿ ತಲುಪತ್ತೆ. ಅದರ ಸ್ಪಷ್ಟ ಸುಳಿವು ಸಿಗ್ತಾ ಇದೆ ಅಂತ ಬಿಜೆಪಿ ನಾಯಕರು ಭವಿಷ್ಯ ನುಡಿತಾ ಇದ್ದಾರೆ. ಮತ್ತೊಂದ್ ಕಡೆ ಮೋದಿ ಟೀಮ್ನಿಂದ ಸಿದ್ದರಾಮಯ್ಯ ಸರ್ಕಾರಕ್ಕೆ, ಮಿನಿಸ್ಟರ್ಸ್ಗೆ ಸವಾಲು ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ.
ಏನಂತ ಹೇಳಿದ್ರು MB ಪಾಟೀಲ್ರು, ಪ್ರಧಾನಿ ಮೋದಿ ಅವರು ತಮ್ಮ ತವರು ಗುಜರಾತ್ನಲ್ಲಿ ನೆಲೆಯೂರಿರುವ ಅಮೆರಿಕದ ಮೈಕ್ರಾನ್ ಸೆಮಿಕಂಡಕ್ಟರ್ ಕಂಪನಿಗೆ ಕೇಂದ್ರ ಸರ್ಕಾರದಿಂದ 50%, ರಾಜ್ಯ ಸರ್ಕಾರದಿಂದ 25% ಸಬ್ಸಿಡಿಯನ್ನು ಕೊಟ್ಟು ಅಲ್ಲೆಲ್ಲ ಚೆನ್ನಾಗಿ ಮಾಡ್ಕೊಳ್ತಿದ್ದಾರೆ. ನಮಗೂ ಅದೇ ಮಾದರಿಯಲ್ಲಿ ಉತ್ತೇಜನ ಕೊಡಿ, ಕರ್ನಾಟಕಕ್ಕೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಿ? ಎಲ್ಲಾ ರಾಜ್ಯಗಳನ್ನು ಕೂಡ ಸಮಾನವಾಗಿ ನೋಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಕೇಂದ್ರ ಸರ್ಕಾರದ ವಿರುದ್ಧ, ಮೋದಿ ವಿರುದ್ಧ ಆಕ್ರೋಶದ ಮಾತುಗಳನ್ನು ಆಡ್ತಿರೋದು. ಮತ್ತೆ ಅನ್ಯಾಯ ಆಗ್ತಿದೆ, ಅಸಮತೋಲನ ಆಗ್ತಿದೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಈಗ ಸವಾಲ್ ಹಾಕಿದ್ದಾರೆ. ಮೋದಿ ಕ್ಯಾಬಿನೆಟ್ ಸೇರಿರುವಂತಹ ಕುಮಾರಸ್ವಾಮಿ ಅವರು ಹೇಳ್ತಾ ಇರೋದು, ಸೆಮಿಕಂಡಕ್ಟರ್ ಉತ್ಪಾದನೆಯಲ್ಲಿ ಹಿಂದಿನವ್ರು ಯಾರು ಅಂದ್ರೆ ಹಿಂದಿನ ಸರ್ಕಾರಗಳಿದ್ದಾಗ ಯಾರು ತಲೆನೇ ಕೆಡಿಸ್ಕೊಂಡಿರ್ಲಿಲ್ಲ. ಈ ಪ್ರಯೋಗಕ್ಕೆ ಮೋದಿ ಅವರು ಕೈ ಹಾಕಿದ್ದಾರೆ. ಅವ್ರ ದೇಶಕ್ಕೆ ಪ್ರಧಾನಿ, ಎಲ್ಲಾ ರಾಜ್ಯಗಳ ಬಗ್ಗೆನೂ ಗಮನ ಇದೆ. ಈಗ 25% ಗುಜರಾತ್ ರಾಜ್ಯ ಸರ್ಕಾರ ಕೊಡ್ತಾ ಇದೆಯಲ್ಲ, ಕರ್ನಾಟಕ ರಾಜ್ಯ ಸರ್ಕಾರವೂ ಕೂಡ ಸಬ್ಸಿಡಿಯನ್ನ ಘೋಷಣೆ ಮಾಡಲಿ. ಸೆಮಿಕಂಡಕ್ಟರ್ ಕರ್ನಾಟಕ ಸರ್ಕಾರ ಸೆಮಿಕಂಡಕ್ಟರ್ ಉತ್ಪಾದನಾ ಕಂಪನಿಗೆ ಎಷ್ಟು ಸಬ್ಸಿಡಿ ಕೊಡೋದಕ್ಕೆ ರೆಡಿ ಇದೆ ಅದನ್ನ ಮೊದಲು ಘೋಷಣೆ ಮಾಡಲಿ. ಇಲ್ಲೂ ಕೂಡ ಅಂತಹ ಅವಕಾಶಗಳನ್ನ ಸೃಷ್ಟಿಸೋದಿಕ್ಕೆ ಸೂಕ್ತ ವ್ಯವಸ್ಥೆ ಕಲ್ಪಿಸ್ಕೊಡ್ಲಿ. ಅಭಿವೃದ್ಧಿಯ ಕಡೆಗೆ ಕರ್ನಾಟಕ ಸರ್ಕಾರ ಯೋಚನೆ ಮಾಡಲಿ. ಆಮೇಲೆ ಈ ರೀತಿ ಕೇಂದ್ರ ಸರ್ಕಾರಕ್ಕೆ ಸವಾಲ್ ಹಾಕ್ಲಿ ಅಂತ ತಿರುಗೇಟು ಕೊಟ್ಟಿರೋದು. ಸೊ ಅಭಿವೃದ್ಧಿ ವಿಚಾರದಲ್ಲಿ ನೀವು ಯಾರ ಕಡೆನೂ ಬೆರಳು ತೋರಿಸ್ಬೇಡಿ. ಮೊದಲು ಕರ್ನಾಟಕದಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಜನರ ಮುಂದೆ ಇಡಿ ಅಂತ ಹರಿಹಾಯ್ದಿದ್ದಾರೆ. ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೆ ಸಂಬಂಧಪಟ್ಟಂತೆ ಆಕ್ರೋಶ ಸ್ಫೋಟವಾಗಿದೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ 3 ರೂಪಾಯಿ 3.5 ರೂಪಾಯಿ ಟ್ಯಾಕ್ಸ್ ಜಾಸ್ತಿ ಮಾಡಿ ಬೆಲೆ ಏರಿಸಿಬಿಟ್ರೆ ಏನಾಗುತ್ತೆ? ಒಂದು ಮನೆಯಲ್ಲೇ ಎಷ್ಟೋ ವೆಹಿಕಲ್ಸ್ ಇರುತ್ತೆ, ರೈತರಿಗೆ ಎಷ್ಟು ಸಮಸ್ಯೆ ಆಗುತ್ತೆ. ಈಗ ಮಳೆ ಆಗ್ತಾ ಇದೆ, ಟ್ರ್ಯಾಕ್ಟರು ಟಿಲ್ಲರು ಮೂಲಕ ವ್ಯವಸಾಯ ಮಾಡ್ತಿರ್ತಾರೆ, ಅವ್ರಿಗೆ ಹೊರೆ ಆಗುತ್ತೆ. ಸೊ ಜನಸಾಮಾನ್ಯರಿಗೆ ಎಷ್ಟು ದೊಡ್ಡ ಸಮಸ್ಯೆ ಮಾಡ್ತಿದ್ದೀರಿ. ಹಾಲಿನ ದರ ಏರಿಸಿದ್ರಿ, ರೈತರಿಗೆ ಕೊಡ್ಬೇಕಾಗಿದ್ದನ್ನು ಕೊಟ್ರ ನೀವು. ಬರ ಪರಿಹಾರ ಎಷ್ಟು ಜನಕ್ಕೆ ತಲುಪಿದೆ? ಕಾಂಗ್ರೆಸ್ ಶಾಸಕರ ಕ್ಷೇತ್ರದಲ್ಲೇ ಇನ್ನೂ ಬರ ಪರಿಹಾರ ತಲುಪಿಲ್ಲ ಅಂತ ಲಿಸ್ಟ್ ಇಟ್ಟು ಬಿಜೆಪಿ ಸವಾಲ್ ಹಾಕ್ತಾ ಇದೆ. ಹಾಗೆ ಬಸ್ ದರ, ನೀರಿನ ದರ, ಕಸಕ್ಕೆ ಎಲ್ಲದಕ್ಕೂ ಕೂಡ ಈ ಸರ್ಕಾರ ದುಡ್ಡು ವಸೂಲಿ ಮಾಡೋದಕ್ಕೆ ಪ್ಲಾನ್ ಹಾಕೊಂಡಿದೆ. ಮುಂದಿನ ಕೆಲವೇ ದಿನಗಳಲ್ಲಿ ರಾಜ್ಯದ ಜನರ ಮುಂದೆ ಬಟಾ ಬಯಲಾಗಲಿದೆ. ಸರಿಯಾದ ಪಾಠ ಕಲಿಸಿ ಅಂತ ಈಗ ಸಮರಕ್ಕೆ ನಿಂತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.